ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇದು ಎಲ್ಲರೂ ನೋಡುವಂಥ ಮೂವಿ, ಕುಟುಂಬ ಸಮೇತ ಬಂದು ನೋಡ್ಬೋದಾಗಂತ ಮೂವಿ ಐತಿದು. ಆಮೇಲೆ ತಂದೆ ಮಗನ ಸಂಬಂಧ ಏನಂತ ತೋರಿಸ್ಕೊಟ್ಟಾರ ಈ ಮೂವಿ ಒಳಗೆ. ನಮ್ಮ ಹತ್ರ ಆ ಸಂಸ್ಕಾರ ಹೊಂಟೈತಿ, ಹೆಂಗೆ ನಾವು ಸಂಬಂಧಗಳು ಹೆಂಗೆ ಇಟ್ಕೋಬೇಕನ್ನೋದು ಆ ಸಂಸ್ಕಾರ ಹೊಂಟೈತಿ. ಈ ಮೂವಿ ನೋಡಿ ನಾವು ಕಲಿಬೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಗಪ್ಪ ನಿನ್ನ ಅರಮನೆ ಒಂದು ಭಾಳಷ್ಟು ಅಚ್ಚುಕಟ್ಟಾದಂಥ ಮತ್ತು ತಂದೆ ಮಕ್ಕಳ ತಾಯಿಯ ಸಂಬಂಧ, ತಂದೆಯ ಸಂಬಂಧ, ಮಕ್ಕಳು ಯಾವ ರೀತಿ ತಮ್ಮ ಜೀವನದಲ್ಲಿ ಬಿಗಿನಿಂಗ್ದಿಂದ ದಾರಿ ತಪ್ಪಿರ್ತಾರೆ, ಬರ್ತಾ ಬರ್ತಾ ತಮ್ಮ ಅನುಭವದಿಂದ ಅವರ ಪ್ರಾಮುಖ್ಯತೆಯನ್ನು ತಿಳ್ತಕ್ಕಂಥ ಒಳ್ಳೆಯ ಒಂದು ಮೂವಿ ಇದೆ. ಜನರು ಇದನ್ನು ಖಂಡಿತವಾಗಿ ನೋಡಬೇಕು. ಮಕ್ಕಳಿಗೊಂದು ಬಹಳಷ್ಟು ನೈತಿಕತೆ ಕೊಡ್ತಕ್ಕಂಥ ಚಲನಚಿತ್ರ ಇದೆ. ಎಲ್ಲರಿಗೂ ಭಾಳಷ್ಟು ಫ್ಯಾಮ್ಲಿ ಕೂತ್ ನೋಡುವಂಥ ಚೆನ್ನಾಗಿರ್ತಕ್ಕಂಥ ಫಿಲ್ಮ್ ಇದೆ. ಎಲ್ಲರೂ ಇದನ್ನು ಫ್ಯಾಮ್ಲಿ ಬಂದು ನೋಡಬೇಕು ಮತ್ತು ಮಕ್ಕಳಿಗೆ ಇದೊಂದು ನೈತಿಕ ಶಿಕ್ಷಣ ಕೊಡ್ತಕ್ಕಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. मूवी काफ़ी बढ़िया है, स्टोरी लाइन काफ़ी अच्छा चलता है मूवी का। और खासकर सेकंड हाफ में जो सस्पेंस निकला है और जो पेरेंट्स के बारे में उन्होंने बताया, हाउ वी ट्रीट द पेरेंट्स को हम कैसा ट्रीट करते हैं, बट एक्चुअली हमें कैसा ट्रीट करना चाहिए। समय रहते अगर हम अच्छा ट्रीट नहीं करते, अगर समय बीत जाए तो हमें क्या फेस करना पड़ सकता है। या पेरेंट्स ऑलरेडी बूढ़े होते हैं, एजेड होते हैं, अगर उनको कुछ हो जाए, कुछ ये हो जाए तो हम जनरली उतना ध्यान नहीं देते उनके ऊपर, बट वी शुड पे अटेंशन टू द पेरेंट्स। वो स्टोरी में काफ़ी अच्छा दिखाया गया है और आई लाइक द मूवी। यल्ला जोगप्पा मूवी काफ़ी अच्छा है और सब लोग आइए, बिल्कुल देखिए, बहुत अच्छा मूवी। ನಮ್ಮ ಡೈಲಿ ಲೈಫ್ ಮೇಲೆ ಜಾಸ್ತಿ ಐತಿ. ಪೇರೆಂಟ್ಸಿಗೆ ವ್ಯಾಲ್ಯೂ ತುಂಬ ಹೇಳ್ಕೊಡ್ತೈತಿ. ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟಿರ್ತಾರೆ ನಮ್ಮ ಫ್ಯೂಚರ್ ಸಂಬಂಧ ಅಂತಂದು, ಅವ್ರು ನಮ್ಮ ಸಂಬಂಧ ಎಷ್ಟೊಂದು ಕಷ್ಟಪಟ್ಟು ನಮ್ಗೆ ಬೈತಿರ್ತಾರೆ. ಬೈದಿದ್ದು ನಾವು ಸಿಟ್ಟು ಮಾಡಿಕೊಂಡು ಅವ್ರಿಗೆ ಏನೂ ವ್ಯಾಲ್ಯೂ ಕೊಡೋಂಗಿಲ್ಲ. ಅವ್ರು ಹೇಳಿದ ಮಾತನ್ನ ಜಾಸ್ತಿ ತೆಗ್ದು ಹಾಕೋದೇ ಮಾಡ್ತೀವಿ. ಹಂಗೇನೂ ಮಾಡಬಾರ್ದಂತ ಈ ಮೂವಿ ಒಳಗೆ ಭಾಳ ಚಂದ ಹೇಳ್ಕೊಟ್ಟಾರ. ಮೂವಿ ಎಲ್ಲರೂ ನೋಡುವಂಗೈತಿ. ಫ್ಯಾಮ್ಲಿ ಬಂದು ನೋಡ್ರಿ, ಮಸ್ತ್ ಐತಿ ಮೂವಿ. ಎಲ್ಲರೂ ಒಳ್ಳೆ ಪಿಕ್ಚರ್, ಎಲ್ಲರೂ ನೋಡ್ಬೇಕಾದಂಥ ಪಿಕ್ಚರ್ ಇದು. ಭಾಳ ತಂದೆ ತಾಯಿ ಮಹತ್ವ ಅನ್ನೋದು ಈಗಿನ ಕಾಲದಾಗ ಎಲ್ಲರೂ ಆಗತ್ತಾರ. ಇದು ನೋಡಿದ್ರೆ ಇನ್ನು ಮತ್ತೆ ಎಲ್ಲರೂ ಸ್ಫೂರ್ತಿ ಸಿಗ್ತೈತಿ. ಮತ್ತು ಅಗದಿ ಪ್ರತಿಯೊಬ್ಬರು ನೋಡ್ಬೇಕಾದಂಥ ಒಳ್ಳೆ, ಎಲ್ಲರೂ ಕಣ್ಣೀರು ತರಲಾರ್ದು ಯಾರೂ ಹೊರಗೆ ಬರೋಂಗೇ ಇಲ್ಲ. ಅಷ್ಟು ಭಾವಕರಕಾರಿ ಪಿಕ್ಚರ್ ನೋಡೋದು. ಒಳ್ಳೆ ಪಿಕ್ಚರ್, 100 ದಿನ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸೂಪರ್ ಮೂವಿ. ಈ ಸದ್ಯದಲ್ಲಿ ಇಷ್ಟು ಚೆನ್ನಾಗಿರೋ ಮೂವಿ ನಾನು ನೋಡೇ ಇಲ್ಲ. ಕನ್ನಡದಲ್ಲಿ ಈ ಥರ ಮೂವಿ, ಸೆಂಟಿಮೆಂಟ್, ತಂದೆ ತಾಯಿಗೆ ಇವಾಗಿನ ಮಕ್ಕಳು ಯಾವ ಥರ ನೋಡ್ಕೋತೀವಿ ನಾವು, ಬಟ್ ಅದಾದಮೇಲೆ ಅವ್ರು ನಮ್ಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಈ ತುಂಬ ಈ ಸಾಂಗು ಗಜಿಬಿಜಿ ಒಳಗಡೆ ಈ ಒಂದು ಮೆಲೋಡಿಯಸ್ ಆಗಿ ಹೋಗುವ ಒಂದು ಸ್ಟೋರಿ ಏನಿದೆಯಲ್ಲ, ದಟ್ಸ್ ಅಮೇಝಿಂಗ್. ತುಂಬ ಹಾರ್ಟಿಗೆ ಟಚ್ ಆಯಿತು ಮೂವಿ, ಸಖತ್ತಾಗಿದೆ. ಲಾಸ್ಟ್ ಸೀನ್ ಹತ್ರ ನಮಗೆ ಅಳು ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬಟ್ ಅಮೇಝಿಂಗ್ ಆಗಿದೆ ಮೂವಿ, ಸೂಪರ್ ಆಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಘಾ ಪಾಟೀಲ್, ಸರಿಗಮಪ ಸೀಸನ್ 21 ಕಂಟೆಸ್ಟೆಂಟ್. ನಾನು ಈಗಷ್ಟೇ ನಮ್ಮೂರಿನಾಗ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂವಿ ನೋಡಿದ್ದೀನಿ. ಅದು ಹೆಂಗಂದ್ರೆ ಅದೆಲ್ಲ ಇಡೀ ದೇಶನೇ ಸುತ್ತಾಡಿಸ್ತು ಆ ಮೂವಿ. 1-2.5 ತಾಸಿನ ಮೂವಿ ರೀ ಅದು. ಆಮೇಲೆ ನಮ್ಮ ಪೇರೆಂಟ್ಸ್ ಬಗ್ಗೆ, ಎಸ್ಪೆಷಲಿ ಅಪ್ಪ ಅಮ್ಮ, ಅವ್ರ ಮಾತು ನಾವು ಈಗ ಯಾರೂ ಕೇಳೋದಿಲ್ಲ. ಎಲ್ಲ ಅವ್ರು ಹೇಳಿದ ಮಾತಿನ ಅಗೇನೆಸ್ಟ್ ಹೋಗ್ತೀವಿ ನಾವು. ಅದು ನಮಗಾಗಿದ್ದ ಪ್ರಾಬ್ಲಮ್ ಈಗಿನ ಜನ್ರೇಷನ್. ಜಸ್ಟ್ ಮೊಬೈಲ್ ಅಂತ ಇರ್ತೀವಿ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಈ ಮೂವಿ ನೋಡ್ರಿ ಒಂದು ಸರ್ತಿ. ಅಪ್ಪ ಅಮ್ಮಗೆ ಅವ್ರು ಹೇಳಿದ ಮಾತು ಕೇಳಬೇಕಾಗ್ತದೆ ನಾವು ಒಂದೊಂದು ಸರ್ತಿ. ಸೊ ಅವ್ರು ಹೇಳಿದ್ದು ಕೇಳಬೇಕು, ಅವ್ರು ಹೇಳಿದ್ದು ಫಾಲೋ ಮಾಡ್ತಾ ಇರಬೇಕು. ಈ ಮೂವಿಯಲ್ಲಿ ಅಪ್ಪ ಅಮ್ಮನ ಬಗ್ಗೆನೇ ಹೈಲೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಬಂದು ಈ ಮೂವಿ ನೋಡ್ರಿ. ಈ ಮೂವಿ ನಾವೆಲ್ಲರೂ ಸೇರ್ಬೇಕು. ಧನ್ಯವಾದಗಳು. ಹಾಯ್ ಎಲ್ಲರೂ, ನಾ ಈಗ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪಿಕ್ಚರ್ ನೋಡಿ ಬಂದೀನಿ. ಇದು ಖರೆ ಹೇಳ್ತೀನಿ, ಭಾಳ ಚಲೋ ಅದ. ನೀವು ಪೂರಾ ಫ್ಯಾಮಿಲಿ ಸಮೇತನೇ ಒಂದು ಸತಿ ಬಂದು ನೋಡಬೇಕು. ಇದ್ರೊಳಗೆ ಅವ್ವ ಅಪ್ಪಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅದನ್ನೆಲ್ಲ ತಿಳಿಸ್ಕೊಟ್ಟಾರ. ಮತ್ತು ಈಗಿನ ಯೂತ್ಸಿಗೆ ಸಂಬಂಧಪಟ್ಟಿದ್ದು ಭಾಳ ಚಲೋ ಮೂವಿ ಅದ. ಇದನ್ನು ಖಂಡಿತವಾಗಿ ಎಲ್ಲರೂ ಬಂದು ನೋಡಲೇಬೇಕು. ಇದು ಎಲ್ಲೋ ಜೋಗಪ್ಪ ನಿನ್ನ. ಥ್ಯಾಂಕ್ ಯು. ಯೂತ್ಸ್ ಆ್ಯಕ್ಚುಲಿ ನೈಸ್ ಮೂವಿ, ಸೂಪರ್. ನೋಡಲೇಬೇಕು ಈಗಿನ ಯೂತ್ಸ್. ಯಾಕಂದರೆ ಪೇರೆಂಟ್ಸನ್ನ ಯಾವ ರೀತಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಯಾವ ರೀತಿ ಅವ್ರ ಜೊತೆ ಇರ್ತೀವಿ. ಸೊ ಒಂದೇನಂದರೆ, ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಕಳ್ಕೊಂಡಾಗ ಅದನ್ನು ನಾವು ಎಷ್ಟು ಬೇಕಂತ ಹಂಬಲಿಸಿದ್ರು ಕೂಡ ಅದು ಸಿಗೋದಿಲ್ಲ. ಸೊ ಆ ಅದನ್ನು
ಚೆನ್ನಾಗಿ ತೋರಿಸಿದ್ದಾರೆ. ಲಾಸ್ಟ್ ಸೀನ್ ನನಗಂತೂ ನೋಡ್ಲಿಕ್ಕೆ ಆಗಲಿಲ್ಲ, ನಾನು ಎದ್ದು ಬಂದೆ. ಬಟ್ ಆ್ಯಕ್ಚುಲಿ ಯೂತ್ಸಿಗೆ ಎಲ್ಲಾದ್ರಿಗೂ ಫೈಟ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ರೊಮ್ಯಾಂಟಿಕ್ ಇರುತ್ತೆ. ಬಟ್ ಕೆಲವೊಂದನ್ನು ಹಾರ್ಟ್ ಟಚ್ ಮಾಡುವಂಥ ಸೀನ್ಸ್ ಏನಿರ್ತಾವಲ್ಲ ಅವಾಗ ಮಾತ್ರ ಜನರಿಗೆ ಅದರಿಂದ ಮಾರಲ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಅದು ಈ ಫಿಲ್ಮ್ ಒಳಗೆ ತೋರಿಸಿದ್ದಾರೆ. ಸೊ ಎಲ್ಲ ಮಕ್ಕಳು ಅಪ್ಪ ಬೈತಾರೆ, ಅಪ್ಪ ಹಂಗೆ ಮಾಡ್ತಾರೆ, ಅಪ್ಪ ಇದು ನಮಗೆ ಲೈಕ್ ಮಾಡಲ್ಲ, ಬರೀ ಯಾವಾಗ ನೋಡಿದ್ರು. ಬಟ್ ಅಪ್ಪನ ಹಿಂದೆ ಪಡ್ತಿರುವಂಥ ಶ್ರಮ ಏನಿದೆ ಅಲ್ಲ, ಅವ್ರು ತಮ್ಮ ಮಕ್ಕಳಿದಾಗಲಿ ಅನ್ನೋ ಒಂದು ಪ್ರೀತಿ ಏನಿದೆ ಅಲ್ಲ ಅದನ್ನು ಚೆಂದ ತೋರಿಸ್ತಾರೆ. ಅದು ಈ ಫಿಲ್ಮ್ ಒಳಗೆ ಲೈಕ್ ಅದು. ಸೊ ಎವ್ರಿ ಒನ್ ಶುಡ್ ವಾಚ್ ದ ಮೂವಿ. ಸೂಪರ್. ಥ್ಯಾಂಕ್ ಯು. ಅಲ್ಲದ ನಿಂದು ಎಲ್ಲೋ ಜೋಗಪ್ಪ ಅರಮನೆ ಈಗಿನ ಯೂತ್ಸ್ ನೋಡಬೇಕು ಅಂತ ಹೇಳ್ತೀವಿ. ಸೊ ಇದ್ದವ್ರಿಗೆ ಅದ್ರ ವ್ಯಾಲ್ಯೂಸು ಗೊತ್ತಿರಲ್ಲ ನಮಗೆ. ನಾವು ಪ್ರತಿಯೊಂದಕ್ಕೂ ಅಪ್ಪನ ಆಕ್ಷೇಪಣೆ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದು ಅವ್ರ ಒಪಿನಿಯನ್ಸನ್ನು ವಿರುದ್ಧ ಹೋಗ್ತೀವಿ. ಅವ್ರು ಮಾಡಿದ್ದೆಲ್ಲವೂ ಏನೋ ಒಂದು ಅರ್ಥ ಮಾಡ್ಕೊಳಂಗಿಲ್ಲ. ಬರೀ ತಾಯಿ ಪ್ರೀತಿ, ತಾಯಿದು ಎಮೋಷನ್ಸು, ತಾಯಿ ದುಃಖ, ತಾಯಿ ಕಷ್ಟಪಟ್ಟದ್ದು ಗೊತ್ತಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ತಂದೆ ನಾವು ಇದನ್ನೇ ಮಾಡಲ್ಲ, ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಸೊ ಈ ಮೂವಿ ನೋಡಿದ ತಕ್ಷಣ ಐ ಆಮ್ ಬ್ಲೆಸ್ಡ್. ಆ್ಯಕ್ಚುಲಿ ನಾನು ಭಾಳ ಪುಣ್ಯ ಮಾಡೀನಿ. ಮೈ ಫಾದರ್ ಈಸ್ ವಿತ್ ಮೀ, ನಮ್ಮ ತಂದೆ ನಮ್ಮ ಜೊತೆ, ಆ್ಯಂಡ್ ಹಿ ಈಸ್ ವೆರಿ ವಿತ್ ಗುಡ್ ಹೆಲ್ತ್. ದಿನ ನನಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದರೂ ಒಂದೊಂದು ಸತಿ ನಾನು ಏನೋ ಅವ್ರಿಗೆ ಯಾವುದೋ ಒಂದು ವಿಷಯಕ್ಕೆ ಏನಪ್ಪ ಹೋಗಿ ಏನು ಮಾಡ್ತೀರಿ ಬಿಡ್ರಿ, ನೀವೇನು ನಮಗೆ ಫ್ಯೂಚರ್ ಕೊಟ್ರಿ ಅಂತ, ದೊಡ್ಡ ಸೆಕ್ಯೂರ್ ಫ್ಯೂಚರ್ ಕೊಡಲಿಲ್ಲ ಅಂತ ಬೈತೀನಿ. ಬಟ್ ಇವತ್ತು ನಾವು ಐ ಆಮ್ ರಿಯಲೈಸಿಂಗ್ ಟುಡೇ ಆ್ಯಕ್ಚುಲಿ I should be thankful to my father. He has done a lot of things for me. So ನಾವು ನಿಜವಾಗ್ಲೂ ಇದ್ದಿರುವಾಗ ತಂದೆನ ಪ್ರೀತಿನ ಉಳಿಸ್ಕೊಂಡು ಹೋಗ್ರಿ, ಅವ್ರನ್ನ ನೋಡ್ಕೋರಿ. ಸೊ ಇದು ಒಂದು ಮೆಸೇಜ್ ಈ ಫಿಲಮಿಂದ. ಇಟ್ಸ್ ರಿಯಲಿ ವಂಡರ್ಫುಲ್ ಮೂವಿ. ಇದ್ದಾಗ ನಾವು ಕಾಪಾಡ್ಕೊಳ್ರಿ. ಸೊ ಇಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. Yes, it is a very good family-oriented movie, well acted, well enacted, and also cinematography, choreography, everything is fantastic. It gives family values through emotions. I mean, it is an emotional movie, and it gives a lesson to everybody, even youngsters, what to be done, what not to be done, through a storyline, which is pretty emotional, and it has to be seen by everybody in the family, not just youngsters or old people. It is a complete family package movie, and I wish the team all the best. I wish Pawan Simikeri, the producer of the movie, and Hayavadana and team, the director, great success with this movie. Wish you all the best. ಎಲ್ಲೋ ಜೋಗಪ್ಪ ನನ್ನ ಅರಮನೆ ಮೂವಿ ನೋಡೋಕೆ ಬಂದಿದ್ವಿ ಇವತ್ತು. ಹೊಸ ಆ್ಯಕ್ಟರ್ಸ್ ಮಾಡಿದ್ರು ತುಂಬ ಚೆನ್ನಾಗಿದೆ. ಅದು ಏನು ಫಸ್ಟ್ ಟೈಮ್ ಅಂತ ಅನಿಸ್ತಾನೆ ಇಲ್ಲ. ತುಂಬ ಕುತೂಹಲಕಾರಿಯಾಗಿದೆ. ಫುಲ್ ಫ್ಯಾಮಿಲಿ ಕೂತು ನೋಡುವಂಥ ಮೂವಿ. ಎಲ್ಲರೂ ನಮ್ಮ ಪವನ್ ಸಿಮಿಕೇರಿಯವರ ಡೈರೆಕ್ಷನಲ್ಲಿ ಅವರು ಮತ್ತು ಹೈವದನವರ ಡೈರೆಕ್ಷನಲ್ಲಿ ಬರ್ತಾ ಇದೆ. ಎಲ್ಲರೂ ಬಂದು ಕುಟುಂಬ ಸಮೇತರಾಗಿ ಈ ಮೂವಿನ ನೋಡಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ. ಆತ್ಮೀಯ ಸ್ನೇಹಿತ ಪವನ ಸೀಮಿಕೇರಿ ಇವರು ನಿರ್ಮಿಸಿದಂಥ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಚಿತ್ರ ಬಹಳಷ್ಟು ರಂಜನೀಯವಾದಂಥದ್ದು. ನೋಡ್ತಾ ಇರುವಾಗ ನಮ್ಮನ್ನು ಕೂಡ ಆ ಕಥಾ ನಾಯಕ ಜೊತೆಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂಥ ಭಾವನೆ ಮೂಡಿದಂಥದ್ದು. ತಂದೆಯ ಮಾತು ಕೇಳಾದೆ ಹೊರಗೆ ಬಿದ್ದಂಥ ಒಬ್ಬ ಮಗ, ಇನ್ನೋಸೆಂಟ್ ಇದ್ದಂಥ ವ್ಯಕ್ತಿ, ಅಲೆದಾಡ್ತಾ ಭಾವನೆಗಳ ಮಧ್ಯದಲ್ಲಿ ತಾಕಲಾಡ್ತಾ ಮುಂದುವರಿಯುವಂಥ ಈ ಸನ್ನಿವೇಶಗಳು ಮನಸ್ಸಿಗೆ ಆಹ್ಲಾದ ನೀಡುವಂಥದ್ದು. ಕೊನೆಗೆ ಒಳ್ಳೆಯ ಸಂದೇಶ ಸಿಗ್ಬೋದು ಅನ್ನೋಂಥ ಭಾವನೆ ಕೂಡ ನಾನು ವ್ಯಕ್ತ ಮಾಡ್ತಾ ಇದ್ದೇನೆ. ಸಿಮಿಕೇರಿ ಅವರಿಗೆ ಉಜ್ವಲ ಭವಿಷ್ಯ ಇದೆ. ಒಳ್ಳೆಯ ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಒಂದು ಕಥಾ ವ್ಯವಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇಡೀ ರಾಜ್ಯದಾದ್ಯಂತ ವಿಶೇಷವಾದ ಜನಮನ್ನಣೆ ಗಳಿಸಲಿ, ಆತನ ಭವಿಷ್ಯ ಉಜ್ವಲವಾಗಲಿ, ಜನಪ್ರಿಯತೆ ಈ ಚಿತ್ರ ಗಳಿಸಲಿ ಅನ್ನುವಂಥ ಶುಭ ಹಾರೈಕೆ ನಾನು ಕೂಡ ಮಾಡ್ತಾ ಇದ್ದೇನೆ.